ತೆಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕ್ಷಮೆಯನ್ನು ಯಾಚಿಸಿದ್ದಾರೆ ರಾಜೀವ್ ಗೌಡ. ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಲ್ಲ ಅದು ಅಂತ ಕಡೆಗೂ ಕ್ಷಮೆಯನ್ನು ಕೇಳಿದ್ದಾರೆ. ಯಾವುದೇ ಉದ್ದೇಶ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾತಾಡಿದ್ರು ಅನ್ನೋದು ಆಡಿಯೋ ಕೇಳಿದಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೊತ್ತಿದೆ. ನಾನು ಆ ರೀತಿ ವ್ಯಕ್ತಿ ಅಲ್ಲ, ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ದಾರೆ. ಕೇಳಿ ವಿಡಿಯೋ. ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಲೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ ಯಾವ್ದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದ್ದೀರಾ, ನೀವು ಮಾಡ್ತಾ ಇರೋದು ಸರಿ ಅಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಬ್ಬ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ಪೌರಾಯುಕ್ತೆಗೆ ನಿಂದಿಸಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ. 24 ಗಂಟೆ ಆಯಿತು, ಆದರೂ ಕೂಡ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ರಾಜಕೀಯ ಅಂತ ಶುರುವಾಗಿದೆ ಈ ವಿಚಾರವಾಗಿ. ಯಾಕೆ ಇನ್ನೂ ಅರೆಸ್ಟ್ ಆಗ್ತಿಲ್ಲ? ಕೇವಲ ಆತನ ತಪ್ಪನ್ನು ಖಂಡಿಸ್ತಿದ್ದಾರೆ ವಿನಃ ಅರೆಸ್ಟ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರು ಎಲ್ಲೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ನಾಗೇಂದ್ರ ಬಾಬು, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಎನ್ನುವಂಥ ಸ್ಥಿತಿ ಈ ಪ್ರಕರಣದಲ್ಲಿ ಇದೆ. ಯಾಕೆ ಅಂತಂದು ಹೇಳಿದ್ರೆ, ನಾನು ಅಂತಹ ವ್ಯಕ್ತಿತ್ವ ಅಲ್ಲ, ನಾನು ಆ ರೀತಿ ವ್ಯಕ್ತಿ ಅಲ್ಲ ಅನ್ನುವಂಥ ಸಂದೇಶವನ್ನು ಎಲ್ಲೋ ಒಂದು ಕಡೆ ದೂರದಲ್ಲಿ ಇದ್ಕೊಂಡು ಹರಿಬಿಡುವಂಥ ವಿಡಿಯೋ ಹರಿಬಿಡೋ ಮೂಲಕ ತನ್ನ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲಿ ಮೇಲ್ನೋಟಕ್ಕೆ ಕ್ಷಮೆ ಕೇಳಿದ್ರೂ ಕೂಡ ತಾವು ಮಾಡಿದಂಥದ್ದು ತಪ್ಪು ಅನ್ನುವಂತಹ ಅಂತರಾಳದಿಂದ ಬಂದಂತೆ ಕಾಣಿಸ್ತಾ ಇಲ್ಲ. ಇದರ ನಡುವೆ ಕಾಂಗ್ರೆಸ್ನ ನಾಯಕರು ಅವರನ್ನು ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾಗಲೂ ಕೂಡ ಈವರೆಗೂ ಕೂಡ ಬಂಧಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆಗಳಿಲ್ಲ. ಪ್ರಕರಣ ದಾಖಲಾಗಿದೆ. ನಮಗೆ ಕರ್ನಾಟಕದ ಪೊಲೀಸ್ ಇಲಾಖೆಯ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಎಷ್ಟು ಕ್ಷಣಾರ್ಧದಲ್ಲಿ ಒಂದಷ್ಟು ಕ್ಲಿಯರ್ ಮಾಡುವಂಥ ಚಾಕಚಕ್ಯತೆಯನ್ನು ಪೊಲೀಸ್ ಇಲಾಖೆ ಹೊಂದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಏನಾದರೂ ಪೊಲೀಸ್ ಇಲಾಖೆಯ ಮೇಲೆ ರಾಜಕೀಯ ಒತ್ತಡ ಏನಾದರೂ ಇದೆಯಾ ಅನ್ನುವಂಥ ಒಂದು ಸಣ್ಣ ಅನುಮಾನವೂ ಕೂಡ ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ, ಘಟನೆಯಾಗಿ ಈವರೆಗೂ ಕೂಡ ಬಂಧಿಸುವಂಥ ಪ್ರಕ್ರಿಯೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಲ್ಲ. ಮತ್ತೊಂದು ಕಡೆಗೆ ನಾನು ಈ ಒಂದು ಇಲ್ಲಿ ಏನಾದರೂ ಸರ್ಕಾರ ಆಗಲಿ ಮತ್ತು ಪೊಲೀಸ್ ಇಲಾಖೆ ಏನಾಗಲಿ ಮಾಡಿದಂಥ ಅಧಿಕಾರಿಗಳ ಮೇಲೆ ಹಾಕಿದಂತಹ ಆವಾಜಾಗಿರಲಿ, ಬೆದರಿಕೆ ಆಗಿರುವಂಥದ್ದು, ಈ ವಿಚಾರದಲ್ಲಿ ಏನಾದರೂ ಸೈಲೆಂಟ್ ಆದರೆ ಅಥವಾ ಜಾಣ ನಡೆಯನ್ನು ಏನಾದರೂ ಅನಿಸಿದ್ರೆ, ಜಾಣ ಕುರುಡುತನ ಏನಾದರೂ ಪ್ರದರ್ಶನ ಮಾಡಿದ್ರೆ ಅದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಯಾಕೆ ಅಂತಂದು ಹೇಳಿದ್ರೆ, ಈಗಾಗಲೇ ಪುಡಿ ರೌಡಿಗಳೆಲ್ಲವೂ ಕೂಡ ರಾಜಕಾರಣಕ್ಕೆ ಸೇರಿಕೊಂಡು ನಾವೆಲ್ಲ ಸಮಾಜದ ಉದ್ಧಾರಕರು ಅನ್ನುವಂಥ ರೀತಿಯಲ್ಲಿ ವೇಷಭೂಷಣವನ್ನು ತೊಟ್ಟು ಬರುವ ರಾಜಕಾರಣ ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಇಂತಹ ಘಟನೆ ಆಗ್ತಾ ಇರುವಂಥದ್ದು. ಈ ಘಟನೆಗೆ ಏನಾದರೂ ಒಂದು ಕ್ರಮ ಆಗಲಿಲ್ಲ ಅಂತಂದು ಹೇಳಿದ್ರೆ, ಅವರನ್ನು ಬಂಧಿಸಿ ಆ ಒಂದು ಪ್ರಕರಣದ ಇತ್ಯರ್ಥವನ್ನು ಮಾಡಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಷ್ಟು ಕಪ್ಪು ಚುಕ್ಕೆ ಆಗುತ್ತೆ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಮತ್ತಷ್ಟು ಅನುಮಾನಗಳು ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ, ಕಾಂಗ್ರೆಸ್ನ ನಾಯಕ ಕಳೆದ ಬಾರಿಯೂ ಕೂಡ ಚುನಾವಣೆ ಸ್ಪರ್ಧೆಗೂ ಕೂಡ ಸಾಕಷ್ಟು ಪೈಪೋಟಿಯನ್ನು ಒಡ್ಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನ ಹಿನ್ನೆಲೆ ನಾನು ಗಮನಿಸಿದಾಗ ಈ ಹಿಂದೆ ಕೂಡ ಅಧಿಕಾರಿಗಳಿಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ್ದು ಉದಾಹರಣೆಗಳು ಸಾಕಷ್ಟು ಇದೆ ಅಂತ ಹೇಳಲಾಗ್ತದೆ. ಹೌದಾ? ಖಂಡಿತ ನಾಗೇಂದ್ರ ಬಾಬು, ಅಧಿಕಾರಿಗಳ ಜೊತೆಗೆ ಮಾತನಾಡುವಂಥ ಮೊದಲ ಬಾರಿಯೇ ಇಂಥದ್ದೊಂದು ಘಟನೆ ಆದಾಗ ಕಡಿವಾಣ ಹಾಕಿದ್ರೆ ಇಷ್ಟು ದೊಡ್ಡದ ಮಟ್ಟಿಗೆ ಆವಾಜ್ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಒಂದಷ್ಟು ಚರ್ಚೆ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವರು ಮುಂಬರುವಂಥ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಆ ತಯಾರಿಗಳು ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಅದು ಹೇಳಿ ಕೇಳಿ JDS ಕ್ಷೇತ್ರವಾಗಿರುವಂಥ ಕಾರಣಕ್ಕಾಗಿ ನಮ್ಮದೇ ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ ನಮ್ದೊಂದು ಮಾತು ನಡಿಬೇಕು ಅನ್ನೋಂಥ ಒಂದಷ್ಟು ಪ್ರಯತ್ನಗಳು ಕೂಡ ರಾಜೀವ್ ಗೌಡ ಮಾಡಿದ್ದಾರೆ. ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಈ ರೀತಿ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಏನು ಪೌರಾಯುಕ್ತೆಗೆ ಏನು ಆವಾಜ್ ಹಾಕಿರುವಂಥದ್ದು, ಬೆದರಿಕೆ ಹಾಕಿರೋ ಪ್ರಕರಣದಲ್ಲಿ ಸರ್ಕಾರ ಈಗ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕು. ಅದೇ
ತಮ್ಮದೇ ಪಕ್ಷದ ಕಾರ್ಯಕರ್ತ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಬೇರೆ ಇದೇ ಬಿಜೆಪಿ ಅಥವಾ JDS ವಿರೋಧ ಪಕ್ಷಗಳಲ್ಲಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಸಾಮಾನ್ಯರು ಆಗಿದ್ರೆ ಕೂಡಲೇ ಅವ್ರನ್ನ ಬಂಧಿಸುವಂತ ಪ್ರಕರಣಗಳು ಆಗಿದ್ದಂಥದ್ದು ಇದೆ ಕರ್ನಾಟಕದಲ್ಲಿ. ಆದರೆ ರಾಜೇಗೌಡ ಪ್ರಕರಣದಲ್ಲಿ ಯಾರಾದರೂ ಹಿರಿಯ ನಾಯಕರು, ಕಾಂಗ್ರೆಸ್ನ ಸಚಿವರು ಏನಾದರೂ ತಲೆ ಹಾಕಿದಾರಾ ಅಥವಾ ರಾಜಕೀಯ ಒತ್ತಡವನ್ನು ಪೊಲೀಸ್ ಇಲಾಖೆ ಮೇಲೆ ತಂದಿದ್ದಾರಾ ಅನ್ನುವಂಥ ಅನುಮಾನ ಮೂಡ್ತಾರಂಥದ್ದು. ಆದರೆ ಒಟ್ಟಾರೆಯಾಗಿ ಈ ಬೆಳವಣಿಗೆಯಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ಕೊಡಬೇಕು. ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ಸರ್ಕಾರದ ಮೇಲೆ ಮತ್ತು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಿದೆ ಅನ್ನುವಂಥ ಬಿಜೆಪಿಯ ಆರೋಪ ಏನಿದೆ, ವಿಪಕ್ಷಗಳ ಆರೋಪ ಏನಿದೆ, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ನಾಯಕರು ನಡೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕ್ಷಮೆಯನ್ನು ಯಾಚಿಸಿದ್ದಾರೆ ರಾಜೇಗೌಡ. ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಲ್ಲ ಅದು ಅಂತ ಕಡೆಗೂ ಕ್ಷಮೆಯನ್ನು ಕೇಳಿದ್ದಾರೆ. ಯಾವುದೇ ಉದ್ದೇಶ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾತಾಡಿದ್ರು ಅನ್ನೋದು ಆಡಿಯೋ ಕೇಳಿದಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೊತ್ತು. ನಾನು ಆ ರೀತಿ ವ್ಯಕ್ತಿ ಅಲ್ಲ, ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ದಾರೆ. ಕೇಳಿ ವಿಡಿಯೋ. ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮಗೆ ಬಿಚ್ಚಿ ಬೇರೆ ಯಾವ್ದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ನೀವು ಈ ರೀತಿ ಮಾಡಿದ್ದೀರಾ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಬ್ಬ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ಪೌರಾಯುಕ್ತೆಗೆ ನಿಂದಿಸಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ. 24 ಗಂಟೆ ಆಯಿತು, ಆದರೂ ಕೂಡ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ರಾಜಕೀಯ ಅಂತೂ ಶುರುವಾಗಿದೆ ಈ ವಿಚಾರವಾಗಿ. ಯಾಕೆ ಇನ್ನೂ ಅರೆಸ್ಟ್ ಆಗ್ತಿಲ್ಲ? ಕೇವಲ ಆತನ ತಪ್ಪನ್ನು ಖಂಡಿಸ್ತಿದ್ದಾರೆ ವಿನಃ ಅರೆಸ್ಟ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರು ಎಲ್ಲೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ನಾಗೇಂದ್ರ ಬಾಬು, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಎನ್ನುವಂಥ ಸ್ಥಿತಿ ಈ ಪ್ರಕರಣದಲ್ಲಿ ಇದೆ. ಯಾಕೆ ಅಂತಂದು ಹೇಳಿದ್ರೆ ನಾನು ಅಂತಹ ವ್ಯಕ್ತಿತ್ವ ಅಲ್ಲ, ನಾನು ಆ ರೀತಿ ವ್ಯಕ್ತಿ ಅಲ್ಲ ಅನ್ನುವಂಥ ಸಂದೇಶವನ್ನು ಎಲ್ಲೋ ಒಂದು ಕಡೆ ದೂರದಲ್ಲಿ ಇದ್ಕೊಂಡು ಹರಿಬಿಡುವಂಥ ವಿಡಿಯೋ ಹರಿಬಿಡುವ ಮೂಲಕ ತನ್ನ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲಿ ಮೇಲ್ನೋಟಕ್ಕೆ ಕ್ಷಮೆ ಕೇಳಿದ್ರೂ ಕೂಡ ತಾವು ಮಾಡಿದಂಥದ್ದು ತಪ್ಪು ಅನ್ನುವಂತಹ ಅಂತರಾಳದಿಂದ ಬಂದಂತೆ ಕಾಣಿಸ್ತಾ ಇಲ್ಲ. ಇದರ ನಡುವೆ ಕಾಂಗ್ರೆಸ್ನ ನಾಯಕರು ಅವರನ್ನು ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾಗಲೂ ಕೂಡ ಈವರೆಗೂ ಕೂಡ ಬಂಧಿಸುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆಗಳಿಲ್ಲ. ಪ್ರಕರಣ ದಾಖಲಾಗಿದೆ. ನಮಗೆ ಕರ್ನಾಟಕದ ಪೊಲೀಸ್ ಇಲಾಖೆಯ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಎಷ್ಟು ಕ್ಷಣಾರ್ಧದಲ್ಲಿ ಒಂದಷ್ಟು ಕ್ಲಿಯರ್ ಮಾಡುವಂಥ ಚಾಕಚಕ್ಯತೆಯನ್ನು ಪೊಲೀಸ್ ಇಲಾಖೆ ಹೊಂದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಏನಾದರೂ ಪೊಲೀಸ್ ಇಲಾಖೆಯ ಮೇಲೆ ರಾಜಕೀಯ ಒತ್ತಡ ಏನಾದರೂ ಇದೆಯಾ ಅನ್ನುವಂಥ ಒಂದು ಸಣ್ಣ ಅನುಮಾನವೂ ಕೂಡ ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ ಘಟನೆಯಾಗಿ ಈವರೆಗೂ ಕೂಡ ಬಂಧಿಸುವಂಥ ಪ್ರಕ್ರಿಯೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಲ್ಲ. ಮತ್ತೊಂದು ಕಡೆಗೆ ನಾನು ಈ ಒಂದು ಇಲ್ಲಿ ಏನಾದರೂ ಸರ್ಕಾರ ಆಗಲಿ ಮತ್ತು ಪೊಲೀಸ್ ಇಲಾಖೆ ಏನಾಗಲಿ ಮಾಡಿದಂಥ ಅಧಿಕಾರಿಗಳ ಮೇಲೆ ಹಾಕಿದಂತಹ ಆವಾಜ್ ಆಗಿರಲಿ, ಬೆದರಿಕೆ ಆಗಿರುವಂಥದ್ದು ಈ ವಿಚಾರದಲ್ಲಿ ಏನಾದರೂ ಸೈಲೆಂಟ್ ಆದರೆ ಅಥವಾ ಜಾಣ ನಡೆಯನ್ನು ಏನಾದರೂ ಅನಿಸಿದ್ರೆ, ಜಾಣ ಕುರುಡುತನ ಏನಾದರೂ ಪ್ರದರ್ಶನ ಮಾಡಿದ್ರೆ ಅದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಯಾಕೆ ಅಂತಂದು ಹೇಳಿದ್ರೆ ಈಗಾಗಲೇ ಪುಡಿರೌಡಿಗಳೆಲ್ಲವೂ ಕೂಡ ರಾಜಕಾರಣಕ್ಕೆ ಸೇರಿಕೊಂಡು ನಾವೆಲ್ಲ ಸಮಾಜದ ಉದ್ಧಾರಕರು ಅನ್ನುವಂಥ ರೀತಿಯಲ್ಲಿ ವೇಷಭೂಷಣವನ್ನು ತೊಟ್ಟು ಬರುವ ರಾಜಕಾರಣ ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಇಂತಹ ಘಟನೆ ಆಗ್ತಾ ಇರುವಂಥದ್ದು. ಈ ಘಟನೆಗೆ ಏನಾದರೂ ಒಂದು ಕ್ರಮ ಆಗಲಿಲ್ಲ ಅಂತಂದು ಹೇಳಿದ್ರೆ, ಅವರನ್ನು ಬಂಧಿಸಿ ಆ ಒಂದು ಪ್ರಕರಣದ ಇತ್ಯರ್ಥವನ್ನು ಮಾಡಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಷ್ಟು ಕಪ್ಪು ಚುಕ್ಕೆ ಆಗುತ್ತೆ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಮತ್ತಷ್ಟು ಅನುಮಾನಗಳು ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ನ ನಾಯಕ ಕಳೆದ ಬಾರಿಯೂ ಕೂಡ ಚುನಾವಣೆ ಸ್ಪರ್ಧೆಗೂ ಕೂಡ ಸಾಕಷ್ಟು ಪೈಪೋಟಿಯನ್ನು ಒಡ್ಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನ ಹಿನ್ನೆಲೆ ನಾನು ಗಮನಿಸಿದಾಗ ಈ ಹಿಂದೆ ಕೂಡ ಅಧಿಕಾರಿಗಳಿಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ್ದು ಉದಾಹರಣೆಗಳು ಸಾಕಷ್ಟು ಇದೆ ಅಂತ ಹೇಳಲಾಗ್ತದೆ. ಹೌದಾ?
ಖಂಡಿತ ನಾಗೇಂದ್ರ ಬಾಬು, ಅಧಿಕಾರಿಗಳ ಜೊತೆಗೆ ಮಾತನಾಡುವಂಥ ಮೊದಲ ಬಾರಿಯೇ ಇಂಥದ್ದೊಂದು ಘಟನೆ ಆದಾಗ ಕಡಿವಾಣ ಹಾಕಿದ್ರೆ ಇಷ್ಟು ದೊಡ್ಡದ ಮಟ್ಟಿಗೆ ಆವಾಜ್ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಒಂದಷ್ಟು ಚರ್ಚೆ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವರು ಮುಂಬರುವಂಥ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಆ ತಯಾರಿಗಳು ಮಾಡ್ಕುವಂಥ ಸಂದರ್ಭದಲ್ಲಿ ಮತ್ತೆ ಅದು ಹೇಳಿ ಕೇಳಿ JDS ಕ್ಷೇತ್ರವಾಗಿರುವಂಥ ಕಾರಣಕ್ಕಾಗಿ ನಮ್ಮದೇ ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ ನಮ್ದೊಂದು ಮಾತು ನಡಿಬೇಕು ಅನ್ನೋಂಥ ಒಂದಷ್ಟು ಪ್ರಯತ್ನಗಳು ಕೂಡ ರಾಜೀವ್ ಗೌಡ ಮಾಡಿದ್ದಾರೆ. ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಈ ರೀತಿ ಮಾತನಾಡಿದ್ದಾರೆ ಅನ್ನೋಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಏನು ಪೌರಾಯುಕ್ತೆಗೆ ಏನು ಆವಾಜ್ ಹಾಕಿರುವಂಥದ್ದು, ಬೆದರಿಕೆ ಹಾಕಿರೋ ಪ್ರಕರಣದಲ್ಲಿ ಸರ್ಕಾರ ಈಗ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕು. ಅದೇ ತಮ್ಮದೇ ಪಕ್ಷದ ಕಾರ್ಯಕರ್ತ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಬೇರೆ ಇದೇ BJP ಅಥವಾ JDS ವಿರೋಧ ಪಕ್ಷಗಳಲ್ಲಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಸಾಮಾನ್ಯರು ಆಗಿದ್ರೆ ಕೂಡಲೇ ಅವ್ರನ್ನ ಬಂಧಿಸುವಂಥ ಪ್ರಕರಣಗಳು ಆಗಿದ್ದಂಥದ್ದು ಇದೆ ಕರ್ನಾಟಕದಲ್ಲಿ. ಆದರೆ ರಾಜೀವ್ಗೌಡ ಪ್ರಕರಣದಲ್ಲಿ ಯಾರಾದರೂ ಹಿರಿಯ ನಾಯಕರು, ಕಾಂಗ್ರೆಸ್ನ ಸಚಿವರು ಏನಾದರೂ ತಲೆ ಹಾಕಿದಾರಾ ಅಥವಾ ರಾಜಕೀಯ ಒತ್ತಡವನ್ನು ಪೊಲೀಸ್ ಇಲಾಖೆ ಮೇಲೆ ತಂದಿದ್ದಾರಾ ಅನ್ನೋಂಥ ಅನುಮಾನ ಮೂಡ್ತಾರಂಥದ್ದು. ಆದರೆ ಒಟ್ಟಾರೆಯಾಗಿ ಈ ಬೆಳವಣಿಗೆಯಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ಕೊಡಬೇಕು. ಕೊಡಲಿಲ್ಲ ಅಂತಂದು ಹೇಳಿದ್ರೆ ಸರ್ಕಾರದ ಮೇಲೆ ಮತ್ತು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಿದೆ ಅನ್ನುವಂಥ ಬಿಜೆಪಿಯ ಆರೋಪ ಏನಿದೆ, ವಿಪಕ್ಷಗಳ ಆರೋಪ ಏನಿದೆ, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ನಾಯಕರು ನಡೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.